ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಿಟಿ ಭಾಸ್ಕರ್ ಪಣಿಕರ್ ಫೌಂಡೇಶನ್ ವತಿಯಿಂದ ಪಿಟಿ ಭಾಸ್ಕರ್ ಪಣಿಕರ್ ಸಂಸ್ಮರಣಾ ಸಭೆ ಬಿನೋಯ್ ವಿಶ್ವಂ ಅವರಿಂದ ಉದ್ಘಾಟನೆ. ಕೇಳುಗುಡ್ಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ 41ನೇ ವಾರ್ಷಿಕೋತ್ಸವ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ಶೋಭಾಯಾತ್ರೆಯೊಂದಿಗೆ ತರಲಾಯಿತು ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ಫಲಕ. ಐಸಿಎಆರ್ ಸಿಪಿಸಿಆರ್ಐ 109ನೇ ಸಂಸ್ಥಾಪನಾ ದಿನಾಚರಣೆ ಜನವರಿ 5ರಂದು. ಕುಂಬಳೆ ಶ್ರೀಧರ್ ರಾವ್ ಸ್ಮೃತಿ ಕಾರ್ಯಕ್ರಮ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಾಲಯದ ಸಭಾಭವನದಲ್ಲಿ. ಆಲಂಪಾಡಿ ಕೇರಳ ಮುಸ್ಲಿಂ ಜಮಾತ್ ಎಸ್ವೈಎಸ್ ಎಸ್ಎಸ್ಎಫ್ ಆಯೋಜಿಸುವ 37ನೇ ಎರ್ಮಾಳಂ ಆಂಡನೇರ್ಚೆ ಜನವರಿ 2ರಿಂದ 8ರವರೆಗೆ. ವಾರ್ತೆಗಳು ವಿವರವಾಗಿ. ಪಿಟಿ ಭಾಸ್ಕರ್ ಪಣಿಕರ್ ಫೌಂಡೇಶನ್ ವತಿಯಿಂದ ಪಿಟಿ ಭಾಸ್ಕರ್ ಪಣಿಕರ್ ಸಂಸ್ಮರಣಾ ಸಭೆ ನಡೆಯಿತು. ಸಿಬಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಉದ್ಘಾಟಿಸಿದರು. ಪಿಟಿ ಭಾಸ್ಕರ್ ಪಣಿಕರ್ ಫೌಂಡೇಶನ್ ವತಿಯಿಂದ ನಡೆಸಿದ ಪಿಟಿ ಭಾಸ್ಕರ್ ಪಣಿಕರ್ ಸಂಸ್ಮರಣಾ ಸಭೆಯನ್ನು ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ വിശ്വം ഉദ്ഘാಟಿಸಿ മാതനാടിದರು. ആ കഥയിലെ വില്ലൻ അല്ലെങ്കിൽ നായകൻ ഒരു കുറുക്കനാണ്. ആ കുറുക്കൻ ഒരിക്കലൊരു കൊക്കിനെ വിരുന്നിന് വിളിച്ചു സ്വന്തം വീട്ടിലേക്ക്. കൊക്കൻ ഏറ്റവും ഇഷ്ടപ്പെട്ടത് ഞണ്ടിൻ്റെ സൂപ്പാണ് അത്രേ. ആ സൂപ്പൊക്കെ ഉണ്ടാക്കി വിരുന്നിന് വിളിച്ചു. കൊക്ക് ക്ഷണം സ്വീകരിച്ച് വന്നു. പുറത്തേക്ക് ഇങ്ങനെ മണം വരുന്നുണ്ട്, സൂപ്പിൻ്റെ മണം. കൊക്കിൻ്റെ വായിൽ വെള്ളം മൂടി. കഴിക്കാൻ പിടിച്ചപ്പോഴത്തേക്കും വന്നിരുന്നപ്പോഴത്തേക്കും എന്താ, പരന്നൊരു പാത്രത്തിൽ നിറയെ സൂപ്പ്. നീണ്ട കൊക്ക് കൊണ്ട് കൊക്കിന് അതുകൊണ്ട് ഒരു തുള്ളി പോലും കുടിക്കാൻ പറ്റിയില്ല. ആ കുറുക്കനാണ് BJP ഗവൺമെൻറ്. പ്രഖ്യാപിച്ചു ആ ദുരന്തം ഈ 154 ദിവസം പ്രഖ്യാപിച്ചു. അത് ദുരന്തം തന്നെയാണ്, വെറും ദുരന്തമല്ല, അത് തീവ്ര ദുരന്തമാണ്. ഓഫ് സിവിയർ നേച്ചറാണ്. അതൊക്കെ പറഞ്ഞു, പക്ഷെ ഫലമില്ല. ಫೌಂಡೇಶನ್ ಚೇರ್ಮನ್ ಪಣ್ಯನ್ ರವೀಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಇ ಚಂದ್ರಶೇಖರನ್, ನಾರಾಯಣ ಪೆರಿಯ, ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಕೆಪಿ ಸುರೇಶ್ ರಾಜೇಂಬಿವರು ಮಾತನಾಡಿದರು. ಸಿಪಿಐ ರಾಜ್ಯ ಕೌನ್ಸಿಲ್ ಸದಸ್ಯರಾದ ಗೋವಿಂದನ್ ಪಳ್ಳಿಕಾಬಿಲ್, ಟಿ ಕೃಷ್ಣನ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಕೆವಿ ಕೃಷ್ಣನ್, ಕೆಎಸ್ ಕುರಿಯಕೋಸ್, ಪಿ ಭಾರ್ಗವಿ, ಎಂ ಕುಮಾರನ್, ವಿ ಸುರೇಶ್ ಬಾಬು, ಸಂಘಟಕ ಸಮಿತಿ ಕನ್ವೀನರ್ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು, ಜಿಲ್ಲಾ ಸಹ ಕಾರ್ಯದರ್ಶಿ ವಿ ರಾಜನ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇಳುಗುಡ್ಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ 41ನೇ ವಾರ್ಷಿಕೋತ್ಸವ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಪರಿಸರದಿಂದ ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ಫಲಕ ಶೋಭಾಯಾತ್ರೆಯೊಂದಿಗೆ ತರಲಾಯಿತು. ಕೇಳುಗುಡ್ಡೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ 41ನೇ ವಾರ್ಷಿಕೋತ್ಸವ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಪರಿಸರದಿಂದ ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ಫಲಕವನ್ನು ಕ್ಷೇತ್ರಕ್ಕೆ ಅದ್ದೂರಿಯ ಶೋಭಾಯಾತ್ರೆಯೊಂದಿಗೆ ತರಲಾಯಿತು. ಶೋಭಾಯಾತ್ರೆಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ವಿವಿಧ ದಿನಗಳಲ್ಲಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಐಸಿಎಆರ್ ಸಿಪಿಸಿಆರ್ಐ ಜನವರಿ 5ರಂದು 109ನೇ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತಿದೆ. ಇದರ ಅಂಗವಾಗಿ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ.
ಐಸಿಎಆರ್ ಸಿಪಿಸಿಆರ್ಐ ಜನವರಿ 5ರಂದು 109ನೇ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತಿದೆ. ಈ ಸಂದರ್ಭದ ನೆನಪಿಗಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗಾಗಿ ನೆಡುತೋಪು ವಲಯವನ್ನು ಬಳಸಿಕೊಳ್ಳುವುದು ಎಂಬ ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ವಸ್ತು ಪ್ರದರ್ಶನವನ್ನು 3ರಿಂದ 5ರವರೆಗೆ ಕಾಸರಗೋಡು ಐಸಿಎಆರ್ ಸಿಪಿಸಿಆರ್ಐ ಕ್ಯಾಂಪಸ್ನಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಐಸಿಆರ್ ಮಹಾನಿರ್ದೇಶಕ ಮತ್ತು ಡಿಎಆರ್ಇ ಕಾರ್ಯದರ್ಶಿ ಡಾಕ್ಟರ್ ಹಿಮಾಂಶು ಪಾಠಕ್ ಅವರು ಉಪಮಹಾನಿರ್ದೇಶಕರು ಮತ್ತು ಐಸಿಆರ್ ಸಂಸ್ಥೆಗಳ ನಿರ್ದೇಶಕರ ಉಪಸ್ಥಿತಿಯಲ್ಲಿ ಉದ್ಘಾಟಿಸುವರು. ಸಭೆಯಲ್ಲಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು, ಕೃಷಿ ಉದ್ಯಮಿಗಳು, ವಿವಿಧ ರಾಜ್ಯಗಳ ಅಭಿವೃದ್ಧಿ ಸಂಸ್ಥೆಗಳ ಅಧಿಕಾರಿಗಳು, ಎಫ್ಬಿಒಗಳು, ರೈತರು ಮತ್ತು ಇತರ ಪಾಲುದಾರರು ಭಾಗವಹಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. On 3rd, 4th and 5th, so we are celebrating our foundation day on 5th January, that is Sunday, and to commemorate this event we are having a national seminar, and also we are organizing an exhibition, and in addition to that there are 3 trainings on coconut cultivation and coconut value addition and on processing of cocoa for making chocolate. So there are 3 trainings. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕೆಬಿ ಹೆಬ್ಬಾರ್, ಡಾಕ್ಟರ್ ತಂಬನ್, ಡಾಕ್ಟರ್ ನಿರಾಲ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕುಂಬಳೆ ಶ್ರೀಧರರಾವ್ ಸ್ಮೃತಿ ಕಾರ್ಯಕ್ರಮ ಶ್ರೀ ಕಾಣಿಪುರ ಗೋಪಾಲಕೃಷ್ಣ ದೇವಾಲಯದ ಸಭಾಭವನದಲ್ಲಿ ಜರುಗಿತು. ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಮಾಧವ ಅಡಿಗ ಉದ್ಘಾಟಿಸಿದರು. ಕುಂಬಳೆ ಶ್ರೀಧರರಾವ್ ಸ್ಮೃತಿ ಕಾರ್ಯಕ್ರಮ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಾಲಯದ ಸಭಾಭವನದಲ್ಲಿ ಜರುಗಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಹಾಗೂ ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಈಗ ಬಹಳಷ್ಟು ಯಕ್ಷಗಾನಕ್ಕೆ ಅಭಿಮಾನಿಗಳಿದ್ದಾರೆ, ಯಕ್ಷಗಾನವನ್ನು ನೋಡುವ ಸಂಖ್ಯೆ ಜಾಸ್ತಿ ಇದೆ. ಆದರೆ ಬಹಳಷ್ಟು ಹಿರಿಯ ಕಲಾವಿದರನ್ನು ಬಲ್ಲವರು ಈಗ ಬಹಳ ವಿರಳವಾಗಿ ನಮಗೆ ಕಾಣ್ತಾರೆ. ಯಾರೂ ಕೂಡ ಯಕ್ಷಗಾನ ಹೇಗೆ ನಡೆದು ಬಂದಿದೆ, ಯಕ್ಷಗಾನವನ್ನು ಈ ಮಟ್ಟದಲ್ಲಿ ಬೆಳೆಸಿದ ಹಿರಿಯ ಕಲಾವಿದರು ಯಾರು ಅನ್ನುವಂತಹ ಒಂದು ತಿಳಿಯುವಂತಹ ಒಂದು ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಹಾಗಿರುವಾಗ ಒಂದು ಡಾಕ್ಯುಮೆಂಟ್ನ ಥರದಲ್ಲಿ ಅವರ ಬಗ್ಗೆ ಒಂದು ಪುಸ್ತಕ ಬಂದರೆ ಅದು ಖಂಡಿತವಾಗಿ ಅವರು ಯಾವತ್ತೂ ಅಭಿಮಾನಿಗಳ ಮನಸ್ಸಿನಲ್ಲಿ ನೆಲೆಸಿಕೊಳ್ಳಲಿಕ್ಕೆ ಅದೊಂದು ಕಾರಣ ಆಗ್ತದೆ. ಅಂಥ ಒಂದು ಉತ್ಕೃಷ್ಟವಾದಂಥ ಒಂದು ನೆನಪಿನ ಒಂದು ಕೃತಿ ಇವತ್ತು ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಅದಕ್ಕಾಗಿ ಅದರ ಸಂಪಾದಕವನ್ನು ಮಾಡಿದಂತಹ ನಾಕಾರಂತ ಪಿರಾಜಿಯವರಿಗೆ ಮತ್ತು ಅವರೊಂದಿಗೆ ಸೇರಿಕೊಂಡಂತಹ ಅವರ ಸಹೋದರರು, ಕುಂಬಳೆ ಸಿದ್ದರಾಯರ ಸಹೋದರರು, ಅವರ ಕುಟುಂಬ ವರ್ಗದವರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಮಾಧವ ಅಡಿಗ ಉದ್ಘಾಟಿಸಿದರು. ಧರ್ಮಸ್ಥಳ ಎಸ್ಡಿಎಂ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಮಾತನಾಡಿ, ಧರ್ಮಸ್ಥಳ ಮೇಳವೊಂದರಲ್ಲೇ 5 ದಶಕಗಳ ಕಾಲ ನಿಷ್ಠೆಯಿಂದ ದುಡಿದವರು ಶ್ರೀಧರರಾಯರು ಎಂದು ಹೇಳಿದರು. ಬಹುಶ್ರುತ ವಿದ್ವಾಂಸ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಕುಂಬಳೆ ಶ್ರೀಧರರಾವ್ ಅವರ ಸಂಸ್ಮರಣಾ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಕಲಾವಿದ, ಲೇಖಕ ನಾಕಾರಂತ ಪಿರಾಜೆ ಸಂಪಾದಿತ ಶ್ರೀಧರರಾಯರ ಸ್ಮೃತಿ ಸಂಚಿಕೆ ಕಲಾ ಶ್ರೀಧರ ಕೃತಿಯನ್ನು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಅನಾವರಣಗೊಳಿಸಿದರು. ಧರ್ಮಸ್ಥಳ ಮೇಳದ ಭಾಗವತ ರಾಮಕೃಷ್ಣಮಯ್ಯ ಸಿರಿಬಾಗಿಲು, ನ್ಯಾಯವಾದಿ ಕಲಾರತ್ನ ಶಮ್ನಾ ಅಡಿಗ, ಸುಲೋಚನಾ ಉಪಸ್ಥಿತರಿದ್ದರು. ಕುಂಬಳೆ ಗೋಪಾಲ್ ಸ್ವಾಗತಿಸಿ ಭಗವಾನ್ ದಾಸ್ ಧನ್ಯವಾದವಿತ್ತರು. ಈ ಸಂದರ್ಭದಲ್ಲಿ ಕೃತಿ ಸಂಪಾದಕ ನಾಕಾರಂತ ಪೆರಾಜೆ, ಮಾಣಿಲ ಮೇಳದ ಸಂಚಾಲಕ ಡಾಕ್ಟರ್ ಸತೀಶ್ ಪುಣಿಚಿತ್ತಾಯ ಅವರನ್ನು ಗೌರವಿಸಲಾಯಿತು. ಉಜಿರೆ ಅಶೋಕ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಕೃಷ್ಣ ಸಂಧಾನ ತಾಳಮದ್ದಲೆ ಹಾಗೂ ಶ್ರೀ ಮಹಾಲಕ್ಷ್ಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಶ್ರೀಧಾಮ ಮಾಣಿಲ ಇವರಿಂದ ಕಂಸವದೆ ಯಕ್ಷಗಾನ ಬಯಲಾಟ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಲಂಪಾಡಿ ಕೇರಳ ಮುಸ್ಲಿಂ ಜಮಾತ್ ಎಸ್ವೈಎಸ್ ಎಸ್ಎಸ್ಎಫ್ ಆಯೋಜಿಸುವ 37ನೇ ಎರ್ಮಾಳಂ ಆಂಡ್ ನೇರ್ಚೆ ಜನವರಿ 2ರಿಂದ 8ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಆಲಂಪಾಡಿ ಕೇರಳ ಮುಸ್ಲಿಂ ಜಮಾತ್ ಎಸ್ವೈಎಸ್ ಎಸ್ಎಸ್ಎಫ್ ಆಯೋಜಿಸುವ 37ನೇ ಎರ್ಮಾಳಂ ಆಂಡ್ ನೇರ್ಚೆ ಜನವರಿ 2ರಿಂದ 8ರವರೆಗೆ ನಡೆಯಲಿದೆ. ಎರ್ಮಾಳಂ ತಾಜುಲ್ ಉಲಮಾ ನಗರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. 2ರಂದು ಮಕಾಂ ಜಿಯಾರತ್ ನಡೆಯಲಿದೆ. ಶುಕ್ರವಾರ ಪಿಎಂ ಅಬ್ದುಲ್ಲಾ ಕುಂಜೆ ಹಾಜಿ ಧ್ವಜಾರೋಹಣ ನೆರವೇರಿಸುವರು. ಕೇರಳ ಮುಸ್ಲಿಂ ಜಮಾತ್ ರಾಜ್ಯೋಪಾಧ್ಯಕ್ಷ ಬಿಎಸ್ ಅಬ್ದುಲ್ಲಾ ಕುಂಜೆ ಫೈಜಿ ಉದ್ಘಾಟನೆಯನ್ನು ನೆರವೇರಿಸುವರು ಎಂದು പദാധികാരിಗಳು ತಿಳಿಸಿದರು. 2 വ്യാഴാഴ്ച സമസ്ത പ്രസിഡന്റായിരുന്ന താജുൽ ഉലമ, നൂറുൽ ഉലമ, ഉസ്താദുൽ അസാത്തീദ് ആലമ്പാടി ഉസ്താദ് എന്നിവരുടെ മഖാം സിയാറത്തോടുകൂടി ആരംഭിക്കും. 3 വെള്ളിയാഴ്ച ജുമ നിസ്കാരാനന്തരം ബി എം അബ്ദുള്ള കുഞ്ഞി ഹാജി പതാക ഉയർത്തും.
രാത്രി 8 മണിക്ക് നടക്കുന്ന ഉദ്ഘാടന സെഷൻ സയ്യിദ് UPS തങ്ങൾ പ്രാരംഭ പ്രാർത്ഥന നടത്തും. സ്വാഗതസംഘം ജനറൽ കൺവീനർ അഹമ്മദ് കൊല്ലമ്പാടി സ്വാഗതം പറയും. സ്വാഗതസംഘം വൈസ് ചെയർമാൻ അബൂബക്കർ ഖാദിരി എർമാളം അധ്യക്ഷത വഹിക്കും. കേരള മുസ്ലിം ജമാഅത്ത് സ്റ്റേറ്റ് വൈസ് പ്രസിഡന്റ് BS അബ്ദുള്ള കുഞ്ഞി ഫൈസി ഉദ്ഘാടനം ചെയ്യും. തുടർന്ന് മഹദറത്തുൽ ബദരിയ മജ്ലിസിന് സയ്യിദ് ജലാലുദ്ദീൻ അൽ ഹാദി കാമിൽ സഖാഫി ആദൂർ നേതൃത്വം നൽകും. SVS ജില്ലാ പ്രസിഡന്റ് കാട്ടിപ്പാർ അബ്ദുൽ ഖാദർ സഖാഫി ഇസ്ലാമിലെ ധർമ്മവും കർമ്മവും എന്ന വിഷയത്തിൽ പ്രഭാഷണം നടത്തും. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಂಘದ ವೈಸ್ ಚೇರ್ಮನ್ ಅಬೂಬಕರ್ ಖಾದಿರಿ, ಪ್ರಧಾನ ಸಂಚಾಲಕ ಅಹಮದ್ ಕೊಳ್ಳಂಬಾಡಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಜಿಲ್ಲೆಯಲ್ಲಿ 42 ಶಾಲೆಗಳಲ್ಲಿ ಜಾರಿಗೊಳಿಸುವ ಶುದ್ಧ ಜಲ ವಿತರಣಾ ಯೋಜನೆಯ ಭಾಗವಾಗಿ ಕಾಸರಗೋಡು ವಿದ್ಯಾನಗರ ಲಯನ್ಸ್ ಕ್ಲಬ್ ವತಿಯಿಂದ ಪಟ್ಲ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಗೆ ವಾಟರ್ ಪ್ಯೂರಿಫೈಯರ್ ವಿತರಿಸಲಾಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಲಯನ್ಸ್ ಡಿಸ್ಟ್ರಿಕ್ಟ್ 318 ಈ ವರ್ಷದ ಸಿಗ್ನೇಚರ್ ಯೋಜನೆಯಾದ ಶಾಲಾ ಮಕ್ಕಳಿಗಿರುವ ಶುದ್ಧ ಜಲ ವಿತರಣೆಗಾಗಿ ಕಾಸರಗೋಡು ಜಿಲ್ಲೆಯ 29 ಲಯನ್ಸ್ ಕ್ಲಬ್ಗಳ ವತಿಯಿಂದ ಜಿಲ್ಲೆಯಲ್ಲಿನ 42 ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸುವ ಶುದ್ಧ ಜಲ ವಿತರಣಾ ಯೋಜನೆಯ ಭಾಗವಾಗಿ ಕಾಸರಗೋಡು ವಿದ್ಯಾನಗರ ಲಯನ್ಸ್ ಕ್ಲಬ್ ವತಿಯಿಂದ ಪಟ್ಲ ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಗೆ ವಾಟರ್ ಪ್ಯೂರಿಫೈಯರ್ ವಿತರಿಸಲಾಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ഇനി നിങ്ങളാണ് അതിനെ കാത്തു സൂക്ഷിക്കേണ്ടത്. പല സ്കൂളിലെയും ദുരനുഭവത്തിൻ്റെ വെളിച്ചത്തിലായിരിക്കും ആ ഒരു വാക്ക് നിങ്ങളോട് പറയാൻ അദ്ദേഹത്തെ പ്രേരിപ്പിച്ചത്. പല സ്കൂളുകളിലും നമ്മൾ കാണുന്നതാണ്, പല സ്ഥാപനങ്ങളിലും നമ്മൾ കാണുന്നതാണ്. നമ്മൾ ഈ സ്കൂളിലെ ഒരു അസറ്റ് എന്ന് പറയുമ്പോൾ അത് നമ്മുടെ വീട്ടിലെ ഒരു അസറ്റായി കരുതത് പലപ്പോഴും അതിനെ കാത്തു സൂക്ഷിക്കുവാൻ നമുക്കാർക്കും സാധിക്കാതെ. ಕಾಸರಗೋಡು ವಿದ್ಯಾನಗರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಕಾಮತ್ MJF ಅಧ್ಯಕ್ಷತೆ ವಹಿಸಿದ್ದರು. ಲಯನ್ಸ್ ಮುಖಂಡರಾದ PP ಮಧುಸೂದನ್ MJF, ಪ್ರೊಫೆಸರ್ ಗೋಪಿನಾಥ್ MJF, A ಪ್ರಭಾಕರನ್ ನಾಯರ್, ಅಬ್ದುಲ್ ನಾಸರ್, ಜೆಸಿಂತಾ ಜಾನ್ ಎಂಬಿವರು ಶುಭ ಹಾರೈಸಿದರು. ಲಯನ್ಸ್ ಕೇಕ್ ಸುಕುಮಾರನ್ ನಾಯರ್ MJF ಸ್ವಾಗತಿಸಿ ಶಾಲಾ ಪ್ರಿನ್ಸಿಪಾಲ್ ಇನ್ಚಾರ್ಜ್ ಕರಿಷ್ಮಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಧನು ಪೂಜಾ ಮಹೋತ್ಸವ ಭಕ್ತಿಪೂರ್ವಕವಾಗಿ ಜರುಗುತ್ತಿದೆ. ನೂರಾರು ಭಕ್ತರು ಪ್ರಾತಃಕಾಲ ಕ್ಷೇತ್ರಕ್ಕೆ ಭೇಟಿ ಇತ್ತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಅಂಗಡಿಮುಗರು ಸಮೀಪದ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಧನು ಪೂಜಾ ಮಹೋತ್ಸವ ಭಕ್ತಿಪೂರ್ವಕವಾಗಿ ಜರುಗುತ್ತಿದ್ದು ದಿನಂಪ್ರತಿ ನೂರಾರು ಭಕ್ತರು ಪ್ರಾತಃಕಾಲ ಕ್ಷೇತ್ರಕ್ಕೆ ಭೇಟಿ ಇತ್ತು ದೇವರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಇದರ ಅಂಗವಾಗಿ ಬುಧವಾರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ಚಂದ್ರಶೇಖರ ನಾವಡ ಬಜಕೂಡ್ಲು ಆಶೀರ್ವಚನಗೈದು ಮಾತನಾಡಿ, ದೇವರ ದರ್ಶನದಿಂದ ದೇಹದ ಚೈತನ್ಯ ವೃದ್ಧಿಸಬಹುದಾಗಿದ್ದು ಪ್ರಾತಃಕಾಲದ ದೇವನಾಮ ಸ್ಮರಣೆ ಮತ್ತು ಶ್ರವಣ ಜೀವನ ಪಾವನಕ್ಕೆ ಕಾರಣೀಭೂತವಾಗುತ್ತದೆ ಎಂದರು. ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಸುಬ್ಬಣ್ಣ ಆಳ್ವ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಹರಿಕಥಾ ಕಾಲಕ್ಷೇಪ ನಡೆಸಿಕೊಟ್ಟ ಶಾಮ್ನ ಅಡಿಗ ಕುಂಬಳೆಯವರನ್ನು ಸನ್ಮಾನಿಸಲಾಯಿತು. ಸೇವಾ ಸಮಿತಿ ಅಧ್ಯಕ್ಷ ಡಿ ದಾಮೋದರನ್, ಹರಿಕಥಾ ಸೇವಾಕರ್ತರಾದ ಬಾಲಕೃಷ್ಣ ಭಂಡಾರಿ JB, ಪುತ್ತಿಗೆ ಬೈಲು, ಕ್ಷೇತ್ರ ಪದಾಧಿಕಾರಿಗಳಾದ ಕೇಶವ ಮಾಸ್ಟರ್, ಆನಂದ MK ಮೊದಲಾದವರು ಉಪಸ್ಥಿತರಿದ್ದರು. ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಡಿ ರಾಜೇಂದ್ರ ರೈ ಸ್ವಾಗತಿಸಿ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬ್ರದರ್ಸ್ ಮಣಿಮುಂಡ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. ಸಂಘಟನೆಯ 30ನೇ ವಾರ್ಷಿಕೋತ್ಸವದ ಭಾಗವಾಗಿ ವಿವಿಧ ವಲಯಗಳಲ್ಲಿ ಸಾಧನೆ ಮಾಡಿದವರಿಗಾಗಿದೆ ಪ್ರಶಸ್ತಿಗಳನ್ನು ನೀಡುತ್ತಿರುವುದು. ಗುರುವಾರ ನಡೆಯುವ ಮಣಿಮುಂಡ ಫೆಸ್ಟ್ನ ಸಮಾರೋಪ ಸಮ್ಮೇಳನದಲ್ಲಿ ಶಾಸಕ AKM ಅಶ್ರಫ್ ಪ್ರಶಸ್ತಿಗಳನ್ನು ವಿತರಿಸುವರು. ಬ್ರದರ್ಸ್ ಮಣಿಮುಂಡ ಸಂಘಟನೆಯ 30ನೇ ವಾರ್ಷಿಕೋತ್ಸವದ ಭಾಗವಾಗಿ ವಿವಿಧ ವಲಯಗಳಲ್ಲಿ ಸಾಧನೆ ಮಾಡಿದವರಿಗೆ ನೀಡುವ ಪ್ರಶಸ್ತಿಗಳನ್ನು ಅಧ್ಯಕ್ಷ ಆಸಿಂ ಮಣಿಮುಂಡ ಘೋಷಿಸಿದರು. ಮೂಸಾ ಹಾಜಿಯವರ ಸ್ಮರಣಾರ್ಥ ಸಾಮಾಜಿಕ ಸಬಲೀಕರಣ ಪ್ರಶಸ್ತಿ KM ಅಬೂಬಕರ್ ಅವರಿಗೆ, ಸೈಯದ್ ಯೂಸುಫ್ ಹಾಜಿ ಸ್ಮಾರಕ ಸಮುದಾಯ ಅಭಿವೃದ್ಧಿ ಪ್ರಶಸ್ತಿ MK ಅಲಿ ಮಾಸ್ಟರ್ ಅವರಿಗೆ, ಸಮಾಜ ಸೇವೆಗಾಗಿ ಜುಲ್ಫಿಕರ್ ಉಂಬೈಚ ಪುರಸ್ಕಾರ ಅಬ್ದುಲ್ ರಾಶಿದ್ ಉಸ್ಮಾನ್ ಅವರಿಗೆ ನೀಡಲಾಗುವುದು. ಗುರುವಾರ ನಡೆಯುವ ಮಣಿಮುಂಡ ಫೆಸ್ಟ್ನ ಸಮಾರೋಪ ಸಮ್ಮೇಳನದಲ್ಲಿ ಶಾಸಕ AKM ಅಶ್ರಫ್ ಪ್ರಶಸ್ತಿಗಳನ್ನು ವಿತರಿಸುವರು. ಕಾರ್ಯಕ್ರಮದಲ್ಲಿ ಮಣಿಮುಂಡ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದ 12 ಮಂದಿಯನ್ನು ಸನ್ಮಾನಿಸಲಾಗುವುದು. ಅಲ್ಲದೆ ವಿವಿಧ ವಲಯಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳನ್ನು ಸನ್ಮಾನಿಸಲಾಗುವುದು. ಮೂಸಾ ಹಾಜಿ ಮೆಮೋರಿಯಲ್ ಸೋಷಲ್ ಎಂಪವರ್ಮೆಂಟ್ ಅವಾರ್ಡ್, ಸೈಯದ್ ಯೂಸುಫ್ ಹಾಜಿ ಮೆಮೋರಿಯಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅವಾರ್ಡ್, ಜುಲ್ಫಿಕರ್ ಉಂಬಾಯ್ಚ ಮೆಮೋರಿಯൽ സോഷ്യൽ സർവീസ് അവാർഡ്, 3 അവാർഡുകൾ നാളെ നമ്മൾ നൽകുകയാണ്. KM അബൂബക്കർ സാർ, MK അലി മാസ്റ്റർ, അതേപോലെ
അബ്ദുൾ റഷീദ് ഉസ്മാൻ അവർക്കാണ് ഈ അവാർഡ് ദാനം നമ്മൾ ചെയ്യുന്നത്. അതേപോലെ നാട്ടിലെ പ്രമുഖരായ പല വ്യക്തിത്വങ്ങൾക്കും നമ്മുടെ ഇടയിലുള്ള ജീവിതത്തിൽ ഒരുപാട് ഉയരങ്ങളിലേക്ക് എത്തിയ യുവാക്കളെയും അതേപോലെ ವಿದ್ಯಾರ್ಥಿಗಳെയും ഈ അവസരത്തിൽ നമ്മൾ ಅವಾರ್ಡ್ ದಾನ ಅವരെ ಆದರಿക്കുന്ന ಚടങ്ങും നടക്കുന്നുണ്ട്. ಸ್ವಯಂ ಸೇವಕರ ಕೊಡುಗೆಗಳು ಸಮಾಜಕ್ಕೆ ಸ್ಫೂರ್ತಿದಾಯಕವಾಗಲಿ ಎಂದು ಸಮಾಜ ಸೇವೆಯ ಮಾದರಿಯಾಗಿ ಬದಲಾಗುವ ಇವರಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿ ಪ್ರಶಸ್ತಿ ಸಮರ್ಪಣೆ ಮಾಡುವುದು ಎಂದು ಆಸಿಂ ಮಣಿಮುಂಡ ತಿಳಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ಬೇರಿಪದ ವಿದ್ಯಾರಣ್ಯ ಎಎಲ್ಪಿ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಸಲಾಯಿತು. ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಉದ್ಘಾಟಿಸಿದರು. ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ, ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಬಳಗ ಬಾಯಾರು ಬೇರಿಪದವು ಹಾಗೂ ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಬಳಗ ಕೇಂದ್ರ ಸಮಿತಿಯ ಸಹಯೋಗದಲ್ಲಿ ಬೇರಿಪದವಿನ ವಿದ್ಯಾರಣ್ಯ ಎಎಲ್ಪಿ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಸಲಾಯಿತು. ಕಾರ್ಯಕ್ರಮವನ್ನು ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಉದ್ಘಾಟಿಸಿದರು. ಸದಾಶಿವ ಶೆಟ್ಟಿ ಅವರು ಮಾತನಾಡಿ, ಸಾಮಾಜಿಕ ಚಟುವಟಿಕೆಯಿಂದ ಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆಯನ್ನು ತರುವಂತಹ ಅರ್ಥಪೂರ್ಣ ಕೆಲಸವನ್ನು ಮಾಡುತ್ತಿರುವ ಬೇರಿಪದವು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಹೇಳಿದರು. ಐದೋಕ ಬೇರಿಪದದ ಒಂಜಿ ಅಭಿಮಾನಿ ಬಳಗದ ಒಂಜಿ ಟೀಮ್ ಕಟ್ಟಿರಾಗಲಿ ದೇವಿಪ್ರಸಾದ್ಲ ಬಾಕಿದ ಪೂರ ಇತರ ಪದಾಧಿಕಾರಿಗಳು ಬಾಳಿ ಒಂಜಿ ಎಡ್ಡೆ ಒಂಜಿ ನಮ್ಮ ಅಭಿಮಾನಿ ಬಳಗೊಂಜಿ ಚಾಲನೆಗೊನ್ನಗ್ಲು ವಿಶೇಷವಾದ ಶಕ್ತಿಪೂರ್ವಕವಾದ ಸಂಪೂರ್ಣ ಸಹಕಾರದ್ದು ಒಂಜಿ ತಂಡಗಟ್ಟದ ಸೇವಾ ಭಾವನೆತನಂಚಿನ ಒಂಜಿ ಸಂಘ ಅವು ಇಡೀ ನಮ್ಮ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗು ಒಂಜಿ ಬಾರಿ ಒಂಜಿ ಬಲಗೊರ್ಲೆಕಾತನ ಇಟ್ಟು. ಕೃಷ್ಣಮೂರ್ತಿ ಶಾಂತಿ ಮೂಲೆ ಅಧ್ಯಕ್ಷತೆ ವಹಿಸಿದ್ದರು. ಉಚಿತ ವೈದ್ಯಕೀಯ ಹಾಗೂ ರಕ್ತದಾನ ಶಿಬಿರದೊಂದಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ವಿದ್ಯಾನಿಧಿಯನ್ನು ನೀಡಲಾಯಿತು. ಬಡ ಕುಟುಂಬದ ಯುವತಿಯೊಬ್ಬರ ವಿವಾಹಕ್ಕಾಗಿ ಧನ ಸಹಾಯ ಹಾಗೂ ಹಲವರಿಗೆ 50,000 ರೂಪಾಯಿಯ ಉಚಿತ ವಿಮಾ ಪತ್ರವನ್ನು ವಿತರಿಸಲಾಯಿತು. ನಿಟ್ಟೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹೇಮಂತ್ ಶೆಟ್ಟಿ, ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಕೆ, ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ ವಾಳೆಕಲ್ಲು, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯೆ ಚಂದ್ರಾವತಿ ಎಂ ಶೆಟ್ಟಿ, ಬೇರಿಪದ ವಾರ್ಡ್ ಸದಸ್ಯೆ ಜಯಲಕ್ಷ್ಮಿ ಭಟ್, ಪೆರುವಾಯಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಲ್ಫ್ ಡಿಸೋಜಾ, ಖ್ಯಾತ ಎಲುಬು ಹಾಗೂ ಕೀಲು ತಜ್ಞರಾದ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಬಾಯಾರು ಮುಳಿಗದ್ದೆ ಜುಮಾ ಮಸೀದಿ ಅಧ್ಯಕ್ಷರಾದ ಅಲಿ ಹಾಜಿ, ನಾಸಿರ್ ಕೋರಿಕಾರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸೂರಂಬೈಲು ಶ್ರೀ ಗಣೇಶ ಮಂದಿರದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು. ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಸೂರಂಬೈಲು ಶ್ರೀ ಗಣೇಶ ಮಂದಿರದ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಬಹಳ ವೈಭವದಿಂದ ಜರುಗಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಸಾಹಿತ್ಯ ಪ್ರಸ್ತುತಿ ಹಾಗೂ ಸಮಗ್ರ ನಿರೂಪಣೆಯೊಂದಿಗೆ ನಡೆದ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಪ್ರತಿಮ ಕಲಾವಿದರಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಶ್ವೇತಾ ಹೊಳ್ಳ, ಪೂಜಶ್ರೀ, ಶೈಲಜಾ ಹೊಳ್ಳ, ಮಧುಮತಿ, ಜಯಪ್ರಭಾ, ರಾಜಿ ರಾಜೇಶ್ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗಣೇಶ ಮಂದಿರದ ವತಿಯಿಂದ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಹಾಗೂ ಗುರುರಾಜ್ ಕಾಸರಗೋಡು ಅವರನ್ನು ದೇವರ ಪ್ರಸಾದ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರ ಸಮ್ಮುಖದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಟಿ ಭಾಸ್ಕರ್ ಪಾಣಿಕರ್ ಫೌಂಡೇಶನ್ ವತಿಯಿಂದ ಪಿಟಿ ಭಾಸ್ಕರ್ ಪಾಣಿಕರ್ ಸಂಸ್ಮರಣಾ ಸಭೆ ಬಿನೋಯ್ ವಿಶ್ವಂ ಅವರಿಂದ ಉದ್ಘಾಟನೆ. ಕೇಳುಗುಡ್ಡೆ ಶ್ರೀ ಅಯ್ಯಪ್ಪ ಬಚನ ಮಂದಿರದಲ್ಲಿ 41ನೇ ವಾರ್ಷಿಕೋತ್ಸವ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ಶೋಭಾಯಾತ್ರೆಯೊಂದಿಗೆ ತರಲಾಯಿತು ಶ್ರೀ ಅಯ್ಯಪ್ಪ ದೇವರ ನೂತನ ರಜತ ಫಲಕ. ಐಸಿಎಆರ್ ಸಿಪಿಸಿಆರ್ಐ 109ನೇ ಸಂಸ್ಥಾಪನಾ ದಿನಾಚರಣೆ ಜನವರಿ 5ರಂದು. ಕುಂಬಳೆ ಶ್ರೀಧರ್ ರಾವ್ ಸ್ಮೃತಿ ಕಾರ್ಯಕ್ರಮ ಶ್ರೀ ಕಣಿಪುರ ಗೋಪಾಲಕೃಷ್ಣ ದೇವಾಲಯದ ಸಭಾಭವನದಲ್ಲಿ. ಆಲಂಪಾಡಿ ಕೇರಳ ಮುಸ್ಲಿಂ ಜಮಾತ್ ಎಸ್ವೈಎಸ್ ಎಸ್ಎಸ್ಎಫ್ ಆಯೋಜಿಸುವ 37ನೇ ಎರ್ಮಾಳಂ ಆಂಡನೇರ್ಚೆ ಜನವರಿ 2ರಿಂದ 8ರವರೆಗೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.